ಇಲ್ಲಿ ಮೇಲ್ಗಡೆ ಇಲ್ಲಿ ಕಾಣ್ತಿದ್ದಲ್ಲ ಇದು ಕೃಷ್ಣ ಅಂತ ಬರ್ಸಿದೆ. ನಾನು ಹರೇ ಕೃಷ್ಣ ಬರ್ಸ್ಬೇಕಂತಿದ್ದೆ. ಸೊ ನನ್ನ ಫ್ರಂಟಲ್ಲಿದೆ ನೋಡಿ, ಒಳಗಡೆಯಿಂದ ಈ ಥರ ಇದೆ. ಆ ಕಡೆ ಫುಲ್ಲು ಹಿಲ್ ಸ್ಟೇಷನು, ಈ ಕಡೆ ಫುಲ್ಲು ಫಾರ್ಮಿಂಗು, ಇನ್ ಫುಲ್ ಟೆಂಪಲು. ಹೇ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ಅನದರ್ ವಿಡಿಯೋ. ಸೊ ಗುಡ್ ಮಾರ್ನಿಂಗ್ ಗೈಸ್. ಈಗ ನಾನು ಗಾಡಿನ ಸ್ವಲ್ಪ ವಾಶ್ ಮಾಡ್ಲಿಕ್ಕೆ ಬಂದಿದ್ದೆ. ಸೊ ಇವತ್ತಿನ ಕತೆ ಏನಂದರೆ ನೆನ್ನೆ ಹೇಳಿದ್ನಲ್ಲ ಗಾಡಿ ಸ್ಟಿಕರಿಂಗ್ ಮಾಡಬೇಕು ಅಂತ. ಸೊ ಅದೊಂದು ಇವತ್ತು ಹೋಗೋದಿದೆ. ಅವನಿಗೆ ವಾಟ್ಸಪ್ ಮಾಡಿಟ್ಟಿದ್ದೀನಿ ರೆಡಿ ಮಾಡಿಡಿ ಅಂತ. ಸೊ ನೋಡೋಣ, ಒಂದು 11 o'clock ಹಂಗೆ ಹೋಗ್ತೀನಿ ಈಗ ಸ್ಟಿಕರಿಂಗ್ ಮಾಡಲಿಕ್ಕೆ. ಆ್ಯಂಡ್ ನಾಳೆ ಮೇ ಬಿ ಸರ್ವಿಸ್ಗೆ ಹೋಗ್ತೀನೋ ಏನೋ, ಶಿರ್ಷಿನೋ ಕುಮಟಾನೋ ಏನೋ ಗೊತ್ತಿಲ್ಲ. ಅಂಕೋಲಾದಲ್ಲಂತೂ ಮಾಡಿಸಲ್ಲ ಸರ್ವೀಸು. ಸೊ ರೀಸನ್ ಏನಂತ ಆಮೇಲೆ ಹೇಳ್ತೀನಿ ನಿಮಗೆ. ಸೊ ಓಕೆ, ಆಲ್ಮೋಸ್ಟ್ 500 ಕಿಲೋಮೀಟ್ರ್ ಆಗ್ತಾ ಬಂತು ನಂದು. ಸೊ ಇವತ್ತಿಗೆ ಕಂಪ್ಲೀಟ್ ಆಗುತ್ತೆ ಮೇ ಬಿ, ಗೊತ್ತಿಲ್ಲ. ಜಾಸ್ತಿ ಟ್ರಾವೆಲ್ ಮಾಡಿದ್ರೆ ಆಗ್ಬೋದು, ನೋಡೋಣ. ಆದರೆ ನಾಳೆ ಸರ್ವಿಸಿಗೆ ಹೋಗೋದು. ಸರ್ವಿಸ್ ಕಾಸ್ಟ್ ಎಷ್ಟಾಗುತ್ತೆ ಏನೋ ಅಂತ ನಾಳೆ ನೋಡಬೇಕು. ಅವರು ಫಸ್ಟ್ 3 ಸರ್ವಿಸ್ ಎಲ್ಲ ಫ್ರೀ ಕೊಡ್ತೀನಿ ಅಂತಾರೆ. ಫ್ರೀ ಮೀನ್ಸ್ ಜಸ್ಟ್ ಲೇಬರ್ ಚಾರ್ಜ್ ಅಷ್ಟೇ ಫ್ರೀ ಇರುತ್ತೆ, ಬಾಕಿ ಎಲ್ಲ ನಮ್ಮದೇ. ಆಯಿಲ್ ಚೇಂಜ್ ಮಾಡಿಸೋದಿದ್ರೆ ಎಲ್ಲ ನಮ್ಮದೇ ಇರುತ್ತೆ. ಸೊ ನೋಡೋಣ ಏನಾಗುತ್ತೆ ಅಂತ ನಾಳೆ. ಸೊ ಈಗ ಮನೆಗೆ ಹೋಗಿ ಬ್ರೇಕ್ಫಾಸ್ಟ್ ಎಲ್ಲ ಮಾಡಿ ಆಮೇಲೆ ಅಲ್ಲಿ ಸ್ಟಿಕರಿಂಗ್ ಶಾಪಿಗೆ ಹೋಗ್ತೀನಿ. ಸೊ ಅಲ್ಲೇ ಹೋಗಿ ಡೈರೆಕ್ಟ್ ಮಾತಾಡ್ತೀನಿ. ಸೊ ಗೈಸ್, ಈಗ ಫೈನಲಿ ಶಾಪ್ ಹತ್ರ ಬಂದಿದ್ದೀನಿ. ಸೊ ಇದೇ ಸ್ಟಿಕರಿಂಗ್ ಶಾಪು, ರಾಘವಿ ಆರ್ಟ್ಸ್ ಅಂತ, ನಾಟ್ ಎನಿ ಪ್ರಮೋಷನ್. ಬೈಕಲ್ಲಿದೆ ನೋಡಿ. ಸೊ ಅವರೊಂದು ಬೇರೆ ಒಂದು ವೆಹಿಕಲ್ದು ಇದು ಮಾಡ್ತಿದ್ದಾರೆ. ಈಗ ಆಮೇಲೆ ನೋಡೋಣ. ಇಷ್ಟು ಚೆನ್ನಾಗಿ ಕಾಣಿಸ್ತದಲ್ವ ಗೈಸ್ ನನ್ನ ಬೈಕು ದೂರದಿಂದ. ಯಾರು ನಜರ್ ಅಂತ ಹಾಕ್ಲಿಕ್ಕೆ ಹೋಗ್ಬೇಡಿ. ಸೊ ನೋಡೋಣ, ಅವರಿಗೆ ನಾನು ವಾಟ್ಸಪ್ ಮಾಡಿದ್ದೀನಿ ಸ್ಟಿಕ್ಕರ್ಸು. ಡಿಸೈನ್ ರೆಡಿ ಇದೆ ಏನೋ ಗೊತ್ತಿಲ್ಲ. ಸೊ ನೋಡೋಣ ಏನು ಮಾಡ್ತಾರೆ ಅಂತ. ಫುಲ್ ಎಡಿಟಿಂಗ್ ನಡೀತಾ ಇದೆ. ಏನು ನೋಡಿ, ಯೂಟ್ಯೂಬ್ ಚಾನಲ್ ನೇಮು ದೆನ್ ಅದು ಕೃಷ್ಣ ಅಂತ ಇರೋದು. ಸೊ ಗೈಸ್, ಫೈನಲಿ ನನ್ನ ಗಾಡಿ ಸ್ಟಿಕರಿಂಗ್ ಆಯಿತು. ಸೊ ತೋರಿಸ್ತೀನಿ ಬನ್ನಿ. ಇಲ್ಲಿ ಮೇಲ್ಗಡೆ ಇಲ್ಲಿ ಕಾಣ್ತಿದ್ದಲ್ಲ ಇದು ಕೃಷ್ಣ ಅಂತ ಬರ್ಸಿದೆ. ನಾನು ಹರೇ ಕೃಷ್ಣ ಬರ್ಸ್ಬೇಕಂತಿದ್ದೆ, ಬಟ್ ಕೃಷ್ಣ ಇರಲಿ ಅಂತ ಹೇಳಿದ್ರು ಅವರು. ಮೀನ್ಸ್ ಹೈಲೈಟಾಗಿ ಕಾಣುತ್ತೆ ಅಂತ. ಅದಾದಮೇಲೆ ಇದು ಅಮ್ಮ ಹೇಳಿದ್ದು ಗಣೇಶದೊಂದು ಹಾಕ್ಸು ಅಂತ. ಸೊ ಇದೊಂದು ಇದಾದಮೇಲೆ ಮೇನ್ ಚೀಸ್ ತೋ ಯಹಾ ಪರ್ ಹೈ ಗಾಯ್ಸ್, ಇಲ್ಲಿ ನೋಡಿ. ಸೊ ಯೂಟ್ಯೂಬ್ ಲೋಗೋ, ದೆನ್ ವಿಷನ್ಸ್ ಆಫ್ ಮಣಿಕಂಠ ಅಂತ ನನ್ನ ಯೂಟ್ಯೂಬ್ ಚಾನಲ್ ನೇಮು. ಸೊ ಈಗ ಎಲ್ಲೇ ಹೋದರೂ ಜನ ನೋಡಿ ಸಬ್ಸ್ಕ್ರೈಬ್ ಮಾಡಿಕೊಂಡ್ರೆ ಸಾಕು. ಇಷ್ಟೇ ಗೈಸ್ ಮಾಡಿಸಿದ್ದು, ಮತ್ತೇನು ಮಾಡಿಸಿಲ್ಲ. ಮತ್ತೇನು ಮಾಡಿಸ್ಲಿಕ್ಕೂ ಮನಸ್ಸಿಲ್ಲ ನನಗೆ. ನಾರ್ಮಲ್ ಇರಲಿ ಅಂತ ಅಷ್ಟೇ. ಜಾಸ್ತಿ ಹೈ ಲೆವೆಲ್ ಫುಲ್ ಸ್ಟಿಕರಿಂಗ್ ಮಾಡಿದ್ರೆ ಒಂಥರ ಫುಲ್ ಚಪ್ರಿ ಕಂಡಂಗೆ ಕಾಣುತ್ತೆ. ಅದಕ್ಕೆ ನಾರ್ಮಲ್ ಡೀಸೆಂಟ್ ಆಗಿರಲಿ ಅಂತ ಇಷ್ಟು ಮಾಡಿಸಿದೆ ಅಷ್ಟೇ. ಆ್ಯಂಡ್ ರೆಡ್ ಆ್ಯಂಡ್ ವೈಟ್ ಯಾಕೆ ಮಾಡಿಸಿದೆ ಅಂದರೆ ಬೈಕಿಗೆ ಕಾಂಬಿನೇಷನ್ ಕಲರ್ ಚೆನ್ನಾಗಿ ಕಾಣುತ್ತೆ ಅಂತ. ನನಗೆ ಆ್ಯಕ್ಚುಲಿ ಬ್ಲೂ ಮಾಡಿಸ್ಬೇಕಂತಿತ್ತು, ಬಟ್ ಇರಲಿ ಗಾಡಿಗೆ ಚೆನ್ನಾಗಿ ಕಾಣಿಸುತ್ತೆ ಅಂತ ರೆಡ್ ಆ್ಯಂಡ್ ವೈಟ್ ಕಾಂಬಿನೇಷನಲ್ಲೇ ಮಾಡಿಸಿದ್ದೀನಿ. ನಿಮಗೆ ಹೆಂಗೆ ಅನಿಸ್ತು ಕಮೆಂಟ್ ಮಾಡಿ ಗೈಸ್. ಚೆನ್ನಾಗಿ ಕಾಣಿಸ್ತಿದೆಯಾ ಅಥವಾ ಜಾಸ್ತಿ ಆಡಾಗಿ ಕಾಣಿಸ್ತಿದೆಯಾ ಏನು ಅಂತ. ನನಗಂತೂ ಡೀಸೆಂಟಾಗಿ ಕಾಣಿಸ್ತಿದೆ, ಚೆನ್ನಾಗಿ ಕಾಣಿಸ್ತಿದೆ. ಸೊ ನನಗೆ ಚೆನ್ನಾಗಿದೆ ಅನ್ನಿಸ್ತು. ಸೊ ಓಕೆ. ಆ್ಯಂಡ್ ಇದು ಮೊಬೈಲ್ ಹೋಲ್ಡ್ರ್ ಹಾಕಿದೆಲ್ಲ ನೆನ್ನೆ ತೋರಿಸಿದ್ದೀನಿ. ಸೊ ಓಕೆ ಗೈಸ್, ಈಗ ನಾನು ಮನೆಗೆ ಹೋಗಿ ಸ್ವಲ್ಪ ಬಾತಿಂಗೆಲ್ಲ ಮಾಡಿ ಫ್ರೆಶ್ ಅಪ್ ಆಗ್ತೀನಿ. ಆಮೇಲೆ ಎಲ್ಲಾದರೂ ಹೋಗಿ ಬರೋಣ ಅಂತೆ. ನೋಡೋಣ, ಏನಾದರೂ ಪ್ಲೇಸನ್ನು ಸರ್ಚ್ ಮಾಡ್ತೀನಿ, ಎಕ್ಸ್ಪ್ಲೋರ್ ಮಾಡೋದ್ರಾಯ್ತು ಇವತ್ತು. ಸೊ ಗೈಸ್, ಫೈನಲಿ ನಾನೀಗ ಮನೆಗೆ ಹೋಗಿ ಬಾತಿಂಗೆಲ್ಲ ಮಾಡಿ ಫುಲ್ ಫ್ರೆಶ್ ಅಪ್ ಆಗಿ ಬಂದೆ. ನಾನು ಹಿಂಗೆ ರ್ಯಾಂಡಮ್ ಆಗಿ ಗೂಗಲ್ ಮ್ಯಾಪಲ್ಲಿ ನೋಡ್ತಾ ಇದ್ದೆ, ಏನಾದರೂ ಸ್ವಲ್ಪ ವೀಡಿಯೋ ಮಾಡೋ ಥರ, ಎಕ್ಸ್ಪ್ಲೋರ್ ಮಾಡೋ ಥರ ಏನಾದರೂ ಪ್ಲೇಸಸ್ ಇದೆಯಾ ಅಂತ. ಒಂದೇನೋ ಪ್ಲೇಸ್ ಕಾಣಿಸ್ತು ನನಗೆ, ಟೆಂಪಲ್. ಅದು ಯಾವುದೋ ಏನ್ಷಿಯಂಟ್ ಟೆಂಪಲೇ. ಇಲ್ಲಿಂದ ಅಂಕೋಲಾಯಿಂದ ಅರೌಂಡ್ 8.5 ಕಿಲೋಮೀಟ್ರ್ ಇದೆ. ಸೊ ಹೋಗಿ ಬರೋಣ ಅಂತ ಒಂದು ಹಾಫು ಅಲ್ಲ, ಒಂದು 25% ರೋಡನ್ನು ಕವರ್ ಮಾಡಿದ್ದೀನಿ ಈಗ. ಸೊ ಓಕೆ, ಈಗ ಬನ್ನಿ ಹೋಗೋಣ. ದುರ್ಗಾ ಟೆಂಪಲ್ ಏನೋ ಇದೆ ಇಲ್ಲಿ ಸೈಡಲ್ಲಿ ಹಾಕಿರ್ತೀನಿ ನೋಡ್ಕೊಳ್ಳಿ. ಅರೌಂಡ್ 8.5 ಕಿಲೋಮೀಟ್ರ್ ಏನೋ ಇತ್ತು.
ಸೊ ನೋಡೋಣ ಬನ್ನಿ ಗೈಸ್ ಯಾವ ಥರ ಇದೆ ಏನು ಅಂತ. ಏನು ವಿತೌಟ್ ಪ್ಲ್ಯಾನಿಂಗ್ ಅಷ್ಟೇ, ಜಸ್ಟ್ ಹೋಗ್ತಾ ಇರೋದು. ಒಂದು ರ್ಯಾಂಡಮಾಗಿ ಓಪನ್ ಮಾಡಿದೆ, ಬಂತು. ಸೊ ಹೋಗೋಣ ಅಂತ ಪ್ಲ್ಯಾನ್ ಮಾಡಿದೆ. ಸೊ ಲೆಟ್ಸ್ ಗೋ ಅಂತ ಬಂದೆ ಅಷ್ಟೇ. ಸೊ ಬನ್ನಿ ಹೋಗೋಣ ಈಗ. ಸೊ ಗೈಸ್ ಫೈನಲಿ ನಾನು ಲೊಕೇಶನ್ ಹತ್ರ ಬಂದು ರೀಚ್ ಆದೆ. ಸೊ ನನ್ನ ಫ್ರಂಟಲ್ಲಿದೆ, ಇದೆ ನೋಡಿ ಗೈಸ್. ಗೂಗಲ್ ಮ್ಯಾಪಲ್ಲಿ ಶ್ರೀ ದುರ್ಗಾದೇವಿ ಟೆಂಪಲ್ ಅಂತ ಇದೆ ಇದು. ಸೊ ಎಷ್ಟೋ ಹಳೇದು, ಲೈಕ್ ಏನ್ಷಿಯಂಟ್ ಟೆಂಪಲ್ ಥರನೇ ಆಗುತ್ತೆ. ಹೋಗೋಣ ಬನ್ನಿ ಈಗ. ಸೊ ಓಕೆ ಸೊ ಲೈಕ್ ನಾನು ಬರಬೇಕಿದ್ರೆ ಹಾಗೆ ಲೋಕಲ್ ಅವ್ರಿಗೆ ದಾರಿ ಕೇಳಿದ್ದೆ. ಅವರು ಈ ದೇವಸ್ಥಾನ ಏನು ಅಷ್ಟೊಂದೇನು ಫೇಮಸ್ ಇಲ್ಲ, ಯಾಕೆ ಹೋಗ್ತಿದ್ದೀರಾ ಅಂತ ಕೇಳಿದ್ರು. ನನ್ನ ಮೈಂಡಲ್ಲಿ ಹಂಗೆ ಥಾಟ್ ಬಂತು, ನಾನೇ ಫೇಮಸ್ ಮಾಡಿಸೋಣ ಅಂತ. ಸೊ ಓಕೆ, ಫೇಮಸ್ ಇಲ್ಲ ಅಂದರೆ ಏನಂತೆ, ಜಸ್ಟ್ ಒಂದು ನೋಡ್ಬೋದಲ್ಲ ಈ ಥರ ಜಾಗನೆಲ್ಲ. ಸೊ ನೋಡಿ ಬ್ಯಾಕ್ಗ್ರೌಂಡ್ ದೇವಸ್ಥಾನ ಫುಲ್ ಏನ್ಷಿಯಂಟ್ ಟೆಂಪಲು. ಆ್ಯಂಡ್ ಇಲ್ಲೇನೋ ಲೈಕ್ ಸ್ಮಾಲ್ ಗುಹೆ ಥರ ಏನೋ ಇದೆ. ನಾನು ಸ್ಲಿಪ್ಪರ್ ಹಾಕ್ಕೊಂಡೇ ಬಂದಿದ್ದೀನಿ, ತಪ್ಪಾಯಿತು, ಏನಂತ ಗೊತ್ತಿಲ್ಲ. ನಾಯಿ ಮರಿ ಇದೆ ಗೈಸ್, ಇಲ್ಲಿ ನೋಡಿ. ಆ ಥರ ಬಾಲ ಅಲ್ಲಾಡಿಸಿದ್ರೆ ಲೈಕ್ ಅದು ನಮ್ಮ ಜೊತೆ ಫ್ರೆಂಡ್ಸ್ ಮಾಡ್ಕೋಬೇಕು ಅಂತ ಇಷ್ಟ ಇದೆ ಅದಕ್ಕೆ, ಲೈಕ್ ಆ ಥರ. ಅಲ್ಲಿ ನೋಡಿ ಏನೋ ಲೈಕ್ ಮೂರ್ತಿ ಇದೆ, ಯಾವ ದೇವ್ರದಂತ ಗೊತ್ತಿಲ್ಲ. ಆ್ಯಂಡ್ ಇಲ್ಲಿ ನೋಡಿ ಇದೆಲ್ಲ ಲೈಕ್ ನೋಡ್ಲಿಕ್ಕೆ ಹೋದರೆ ಹಂಗೆ ಫುಲ್ ಎಷ್ಟೋ ಹಳೇದು ಥರ ಕಾಣಿಸುತ್ತಲ್ವ. ಆ್ಯಂಡ್ ಇದು ಟೆಂಪಲ್ಲು ದುರ್ಗಾದೇವಿ ದೇವಸ್ಥಾನ ಬೆಳಸೆ. ಏನದು ಅರ್ಚಕರು ನಿತೀಶ್ ಭಟ್ ಅಂತ ಇದು ಲೈಕ್ ಮೊಬೈಲ್ ನಂಬರೆಲ್ಲ ಹಾಕಿದ್ದಾರೆ. ಸೊ ಟೆಂಪಲ್ ಮೇಲ್ಗಡೆ ಹತ್ತಿದ್ದೀನಿ ಈಗ. ಕ್ಲೋಸ್ ಇದೆ ಆ್ಯಕ್ಚುಲಿ, ಬಟ್ ಟೆಂಪಲ್ನೆಲ್ಲ ಈ ಥರ ತೋರಿಸ್ಬಾರ್ದು, ಬಟ್ ಬೇರೆ ಆಪ್ಷನ್ ಇಲ್ಲ, ತೋರಿಸ್ತಾ ಇದ್ದಾನೆ ಅಷ್ಟೇ. ನೋಡಿ ಒಳಗಡೆಯಿಂದ ಈ ಥರ ಇದೆ, ಜಾಸ್ತಿ ಝೂಮ್ ಮಾಡಿದ್ರೆ ಈ ಥರ ಕಾಣಿಸುತ್ತೆ ನೋಡಿ. ಫೋಕಸ್ ಆಗ್ತಿಲ್ಲ, ಈಗ ಆಯಿತು. ಸೊ ಈ ಥರ ಇದೆ ಒಳಗಡೆಯಿಂದ. ನೋಡಿ ಒಳಗಡೆಯಿಂದ ಫುಲ್ ನೋಡಿದ್ರೆ ಎಷ್ಟೋ ಹಳೇದು ಪುರಾತನ ಥರ ಕಾಣಿಸುತ್ತಲ್ವ. ನಾನು ಫೋಟೋಸ್ ನೋಡ್ಕೊಂಡೇ ಬಂದಿದ್ದು ಇಲ್ಲಿಗೆ, ಏನೂ ಪ್ಲ್ಯಾನ್ ಇಲ್ಲ ಗೈಸ್, ಜಸ್ಟ್ ಹಂಗೆ ಬಂದೆ ಅಷ್ಟೇ. ಆ್ಯಂಡ್ ಆ ಕಡೆ ಜೂಗಾದೇವಿ ಎಲ್ಲೋ ಹೆಸರು ಕೇಳ್ದಂಗಿದೆ ಅಲ್ಲ. ಕರೆಕ್ಟ್ ಅಲ್ಲಿ ಚಂದುಮಠ್ ಜೂಗ ಬ್ರಿಡ್ಜ್ ಇತ್ತಲ್ಲ, ಸೊ ಅದು ನೇಮ್ ಕೂಡ ಜೂಗ ಅಂತಲೇ ಇದೆ. ಡೋಂಟ್ ನೋ ಯಾವ ದೇವ್ರಂತ. ಆ್ಯಂಡ್ ಇಲ್ಲೊಂದು ಕೂಡ ಏನೋ ಮೂರ್ತಿ ಇದೆ ನೋಡಿ. ಆ್ಯಂಡ್ ಇದೆಲ್ಲ ಲೈಕ್ ಸ್ತಂಭ ಥರ, ಅಲ್ಲೆಲ್ಲ ಕಲ್ಲುಗಳು ಇಟ್ಟಿದ್ದಾರೆ ದೇವ್ರದ್ದು. ಆ್ಯಂಡ್ ಇಲ್ಲಿ ಜೂಗಾದೇವಿ ಅಂತಿದೆ, ಇದು ಕೂಡ ಕ್ಲೋಸ್ ಇದೆ. ಸೊ ಇಲ್ಲಿಂದನೇ ತೋರಿಸ್ತೀನಿ ನೋಡಿ, ಅಲ್ಲಿದೆ ದೇವರು ನೋಡಿ, ಕಾಣಿಸ್ತಿದೆ ನೋಡಿ. ನನಗಿದು ಯಾವ ದೇವ್ರಂತ ಎಕ್ಸಾಕ್ಟ್ ಗೊತ್ತಿಲ್ಲ, ಸೊ ಸುಮ್ಮನೆ ಫಾಲ್ಸ್ ಇನ್ಫಾರ್ಮೇಷನ್ ಏನು ಕೊಡೋದು ಬೇಡ. ಸೈಡಿಂದ ಈ ಥರ ಇದೆ ನೋಡಿ ವ್ಯೂ ಗೈಸ್. ನೋಡಿ ಈ ಥರ ವ್ಯೂ ಕಾಣಿಸ್ತಿದೆ ಟೆಂಪಲ್ದು. ಹಾಗೆ ನೋಡಿದ್ರೆ ಎಷ್ಟೋ ಹಳೆ ಥರನೇ ಕಾಣಿಸ್ತಿದೆ, ಲೈಕ್ ಏನ್ಷಿಯಂಟ್ ಟೆಂಪಲ್ ಥರ. ಎಲ್ಲೇನೋ ಇದೆ ಬಟ್ ಏನಂತ ಗೊತ್ತಿಲ್ಲ ಇದು. ಸೊ ಓಕೆ, ಈ ನಾಯಿ ನೋಡಿ ಎಷ್ಟು ಚೆನ್ನಾಗಿದೆ ಅಲ್ವಾ. ಏನಾದರೂ ತರಬೇಕಿತ್ತು ಬಿಸ್ಕೆಟ್, ನನಗೇನು ಕನಸು ಬಿದ್ದಿತ್ತು ಇಲ್ಲಿ ನಾಯಿ ಮರಿ ಇರುತ್ತೆ ಅಂತ. ಸೊ ಓಕೆ, ಬಂತು ನೋಡಿ. ಈ ಕಡೆ ಲೊಕೇಶನ್ ಫುಲ್ ನೋಡಿ ಗೈಸ್, ಎಷ್ಟು ಚೆನ್ನಾಗಿದೆ. ಫುಲ್ಲು ನೇಚರ್ ಮಧ್ಯದಲ್ಲಿದೆ ಟೆಂಪಲು. ನನ್ನ ಹತ್ರ ಡ್ರೋನ್ ಇದ್ದಿದ್ದರೆ, ಡ್ರೋನ್ ಶಾಟ್ ಬಿಟ್ಟಿದ್ದಿದ್ರೆ ಎಷ್ಟು ಚೆನ್ನಾಗಿ ಕಾಣಿಸ್ತಿತ್ತಲ್ವ. ನೆನ್ನೆನೋ ಮೊನ್ನೆ ಓಮ್ ಬೀಚ್ ಹತ್ರ ಹೋಗಿದ್ನಲ್ಲ, ಸೊ ಡ್ರೋನ್ ಇದ್ದರೆ ಎಷ್ಟು ಚೆನ್ನಾಗಿ ಅನಿಸ್ತಿತ್ತು ಅಂತ ಫೀಲ್ ಬಂತು ನಂಗೆ ಒಂದೇ ಸಲ. ಸೊ ಓಕೆ, ನೋಡೋಣ ಫ್ಯೂಚರಲ್ಲಿ. ಆ್ಯಂಡ್ ಫ್ರಂಟಿಂದ ಈ ಟೆಂಪಲ್ ಈ ಥರ ಕಾಣಿಸುತ್ತೆ ನೋಡಿ. ಸೊ ಈ ಥರ ವ್ಯೂ ಇದೆ ಇಲ್ಲಿ. ಅಲ್ಲೊಂದು ಸ್ಮಾಲ್ ಬ್ರಿಡ್ಜ್ ಥರ ಏನೋ ಇದೆ. ಸೊ ಓಕೆ ನೋಡಿ ಈ ಥರ ಇದೆ. ಇಲ್ಲಿ ಬಾವಿ ಒಂದಿದೆ, ನೋಡ್ಕೊಂಬರೋಣ ಬನ್ನಿ. ಇದು ನೋಡಿ ಲೈಕ್ ನಾನು ಹತ್ರ ಹೋದರೆ ಅದು ಓಡೋಗುತ್ತೆ. ಚಿಚ್ಚಿ ಬಂತು. ಹಾಯ್ ಎಷ್ಟು ಚೆನ್ನಾಗಿದೆ ಅಲ್ಲ. ಬನ್ನಿ ಈಗ
ಬಾವಿ ನೋಡೋಣ. ಲೈಕ್ ಅದು ನನ್ನ ಹಿಂದೆನೇ ಬರ್ತಿದೆ. ಬಾವಿ ನೋಡಿ ಈ ಥರ ಇದೆ. ಫಿಶ್ ಇದೆ ಬಾವಿ ಒಳಗೆ. ಅಲ್ಲಿ ನೋಡಿ, ಮೊಬೈಲಲ್ಲಿ ಕಾಣಿಸ್ತಿಲ್ಲ, ರಿಫ್ಲೆಕ್ಟ್ ಆಗ್ತಿದೆ ಸನ್ನಿಂದ, ಬಟ್ ಫಿಶ್ ಇದೆ ಅಲ್ಲಿ. ಸೊ ಇಲ್ಲಿ ಬಾವಿ ಇದೆ. ಆ್ಯಂಡ್ ಇಲ್ಲಿ ನೋಡಿ ಗಾಯ್ಸ್, ಫುಲ್ ನೇಚರು. ವಾವ್ ಗಾಯ್ಸ್, ವಾವ್, ಎಷ್ಟು ಚೆನ್ನಾಗಿದೆ ನೋಡಿ. ಆ ಕಡೆ ಫುಲ್ಲು ಹಿಲ್ ಸ್ಟೇಷನು, ಈ ಕಡೆ ಫುಲ್ಲು ಫಾರ್ಮಿಂಗು, ದೆನ್ ಫುಲ್ ಟೆಂಪಲು. ವಾವ್, ಚೆನ್ನಾಗಿದೆ. ಅಲ್ಲೂ ಏನೋ ಇರಬೇಕು ಮೇ ಬಿ, ಅದು ಅವ್ರದ್ದು ಇದು ಈ ದೇವಸ್ಥಾನಕ್ಕೆ ಪಟ್ಟಿರೋದೆ. ಬಟ್ ಅಲ್ಲಿ ಹೋಗ್ಲಿಕ್ಕೆ ದಾರಿ ಇಲ್ಲ ಅಂದ್ಕೊಳ್ತೀನಿ. ಇಲ್ಲೆಲ್ಲ ಗ್ರಾಸ್ ಇದೆ ಫುಲ್ಲು. ಸೊ ಸುಮ್ಮನೆ ರಿಸ್ಕ್ ತೊಗೊಂಡು ಹೋಗೋದು ಬೇಡ ಅಂತ ಅಷ್ಟೆ. ನೋಡಿ, ತುಂಬ ಚೆನ್ನಾಗಿ ಕಾಣಿಸ್ತಿದೆ ಅಲ್ವಾ. ಆ್ಯಂಡ್ ಟೆಂಪಲ್ ಈ ಥರ ಇದೆ ನೋಡಿ, ಫುಲ್ಲು ಏನ್ಷಿಯಂಟ್ ಟೆಂಪಲ್ ಇದು. ಬಟ್ ಓಪನ್ ಇದ್ದರೆ ಚೆನ್ನಾಗಿರ್ತಿತ್ತು. ನನಗೆ ಗೊತ್ತಿಲ್ಲ ಯಾವಾಗ ಓಪನ್ ಮಾಡ್ತಾರೆ ಏನು ಅಂತ. ಸೊ ಇಲ್ಲಿ ಯಾರೂ ಅಷ್ಟೊಂದು ಜನ ಬರಲ್ಲ ಅಂದ್ಕೊಳ್ತೀನಿ. ಇದು ದುರ್ಗಾದೇವಿ ಟೆಂಪಲ್ ಆ್ಯಕ್ಚುಲಿ. ಯಾಕೆ ಬರೋಲ್ಲ ಏನು ಅಂತ ಗೊತ್ತಿಲ್ಲ. ಲೈಕ್ ನಾನು ಎಂಟ್ರಿ ಆಗ್ತಿದ್ದಂಗೆ ಯಾರೊಬ್ಬರು ಬಂದು ಲೈಕ್ ನಾನು ಕೇಳಿದೆ, ದುರ್ಗಾದೇವಿ ಟೆಂಪಲ್ ಇದೆ ರೋಡ ಅಂತ. ಹೌದು ಅಂತ ಹೇಳಿದ್ರು. ಆಮೇಲೆ ಅದಷ್ಟೊಂದು ಫೇಮಸ್ ಇಲ್ಲ ಅಂತ ಹೇಳಿದ್ರು. ಸೊ ಇರಲಿ, ನಾವಾದರೂ ಫೇಮಸ್ ಮಾಡಿಸೋಣ ಅಂತ ಒಂದು ಥಾಟ್ ಬಂತಷ್ಟೇ. ಚೆನ್ನಾಗಿದೆ ಟೆಂಪಲ್ ನೋಡಲಿಕ್ಕೆ. ಇಲ್ಲಿ ನೋಡಿ, ಮೇಲ್ಗಡೆ ಗೋಪುರ ಚೆನ್ನಾಗಿದೆ. ಸೊ ಓಕೆ, ನಾನು ಸ್ವಲ್ಪ ಫೋಟೋಸ್ ಎಲ್ಲ ತೊಗೊಳ್ತೀನಿ. ಸೊ ಗೈಸ್, ನೋಡಿದ್ರಲ್ಲ ಟೆಂಪಲ್ ಯಾವ ಥರ ಇದೆ ಅಂತ. ಸೊ ನನಗಂತೂ ತುಂಬ ಇಷ್ಟ ಆಯಿತು, ಬಿಕಾಸ್ ಆಫ್ ನೇಚರ್ ಮಧ್ಯದಲ್ಲಿದೆ. ಆ್ಯಂಡ್ ಈ ಥರ ಯುನೀಕ್ ಸ್ಟ್ರಕ್ಚರಲ್ಲಿ ಲೈಕ್ ಇನ್ನೂ ಹಳೇ ಥರ, ಲೈಕ್ ಹಳೆ ಕಾಲದಲ್ಲಿ ಯಾವ ಥರ ಕಟ್ಟಡ ಕಟ್ಟಿದ್ದು ಇರ್ತಿತ್ತೋ ಅದನ್ನೇ ಮೇಂಟೈನ್ ಮಾಡಿದ್ದಾರೆ. ಅದನ್ನು ಫುಲ್ ಡೆಮಾಲಿಷ್ ಮಾಡಿ ತೆಗ್ದು ಹೊಸದಾಗೇನೂ ಮಾಡಿಲ್ಲ. ಸೊ ಅದನ್ನೇ ಮೇಂಟೈನ್ ಮಾಡಿ ಚೆನ್ನಾಗಿ ಲೈಕ್ ಮೇಂಟೆನೆನ್ಸ್ ಮಾಡಿ ನೋಡ್ಕೊಂಡಿದ್ದಾರಲ್ಲ. ಸೊ ದ್ಯಾಟ್ಸ್ ಗ್ರೇಟ್. ತುಂಬ ಚೆನ್ನಾಗಿ ಕಾಣಿಸ್ತಿದೆ. ನಿಮಗೆ ಹೆಂಗಿದೆಯೋ ನನಗಂತೂ ಗೊತ್ತಿಲ್ಲ, ಬಟ್ ನನಗೆ ಈ ಥರ ಹಿಸ್ಟಾರಿಕಲ್ಸ್ ಆ್ಯಂಡ್ ಮಿಸ್ಟರೀಸು ಈ ಥರ ಪ್ಲೇಸಸ್ಗೆ ಬಂದಾಗ ಓಕೆ, ಚೆನ್ನಾಗಿ ಅನಿಸುತ್ತೆ. ಆ್ಯಂಡ್ ಈ ಥರ ನೇಚರ್ ಮಧ್ಯದಲ್ಲಿ ನೋಡಿ, ಬ್ಯಾಕ್ಗ್ರೌಂಡ್ ಫುಲ್ ಎಷ್ಟು ನೇಚರ್ ಮಧ್ಯ ಎಷ್ಟು ಚೆನ್ನಾಗಿ ಕಾಣಿಸುತ್ತೆ. ಆ್ಯಂಡ್ ಈಗ ಜಸ್ಟ್ 2 ಪಿಕಾಕ್ ನೋಡಿದೆ. ಸೊ ಲೈಕ್ ಅದನ್ನು ಫೋಟೋಸು ಕ್ಲಿಕ್ ಮಾಡೋಷ್ಟರಲ್ಲಿ ಓಡೋಗ್ಬಿಡುತ್ತದು. ತುಂಬ ಚೆನ್ನಾಗಿದೆ. ಈಗ ರೀಸೆಂಟಾಗಿ ಪಿಕಾಕ್ಸ್ ತುಂಬ ನೋಡ್ತಾ ಇದ್ದೀನಿ. ಸೊ ಯಾ, ಆ್ಯಂಡ್ ಲೈಕ್ ನಾನು ಈಗ ಜಸ್ಟ್ ಇಂಟರ್ನೆಟ್ಟಿಂದ ಲೈಕ್ ಇದ್ರ ಬಗ್ಗೆ ಸ್ವಲ್ಪ ಏನೋ ಲೈಕ್ ವಿಷಯನ ಕಲೆಕ್ಟ್ ಮಾಡಿದೆ. ಅಂದರೆ ಇದು ಒಂದು ಲೈಕ್ ನಮ್ಮ ಸ್ವಾತಂತ್ರ್ಯ ಸಿಗೋಕ್ಕಿಂತ ಮುಂಚೆ, ಅದಕ್ಕಿಂತ ಮುಂಚೆ ದೇವಸ್ಥಾನ ಅಂತ ಇದು. ಲೈಕ್ ನಾನೀಗ ಇನ್ಫಾರ್ಮೇಷನ್ ಕಲೆಕ್ಟ್ ಮಾಡಿದ ಪ್ರಕಾರ ಒಂದು 100 years ಬ್ಯಾಕ್ ಟೆಂಪಲ್ ಇದು. ಆ್ಯಂಡ್ ಒಳಗಡೆ ಮೂರ್ತಿ ಎಲ್ಲ ಇರೋದು ಲೈಕ್ ಉದ್ಭವ ಮೂರ್ತಿನೇ ಅಂತೆ. ಸೊ ಅದಷ್ಟೇ ನನಗೆ ಗೊತ್ತಾಯ್ತು. ಈಗ ಮತ್ತೇನೂ ಇನ್ಫಾರ್ಮೇಷನ್ ಸಿಗಲಿಲ್ಲ. ಇಲ್ಲಾರಾದರೂ ಲೋಕಲ್ ಅವ್ರು ಇದ್ದರೆ ಅವ್ರ ಹತ್ರ ಇನ್ಫಾರ್ಮೇಷನ್ ಕಲೆಕ್ಟ್ ಮಾಡಲಿಕ್ಕಾಗಿತ್ತು. ಸೊ ನೋಡೋಣ ಏನು ಮಾಡೋದು ಅಂತ. ಯಾರಾದರೂ ಸಿಕ್ಕಿದ್ರೆ ಮಾತಾಡ್ಸೋಣ. ಇಲ್ಲಿ ಯಾರೂ ಕಾಣ್ತಿಲ್ಲ, ಈಗ ಫುಲ್ ಮಧ್ಯಾಹ್ನ ಆಗಿದೆಯಲ್ಲ. ಸೊ ಎಲ್ಲ ವರ್ಕ್ ಆ ಕಡೆ ಎಲ್ಲ ಹೋಗಿರ್ತಾರೆ. ಇಲ್ಲಿ ಯಾರೂ ಕಾಣಿಸ್ತಾ ಇಲ್ಲ ನನಗೆ. ಅಲ್ಲೊಬ್ರು ಯಾರೋ ಬರ್ತಿದ್ದಾರೆ ನೋಡಿ ಅಲ್ಲಿ. ಸೊ ನೋಡೋಣ, ಅವ್ರ ಹತ್ರ ಕೇಳಿ ನೋಡೋಣ ಒಂದು ಸಲ, ಬನ್ನಿ. ಸೊ ಗೈಸ್, ಅವರಿಗೂ ಗೊತ್ತಿಲ್ಲ ಅಂತೆ, ಅವರು ನೇಟಿವ್ ಏನೋ ಗೋಕರ್ಣ ಅಂತೆ. ಸೊ ಇಲ್ಲಿ ಅವ್ರದ್ದು ಗದ್ದೆ ಎಲ್ಲ ಇರುತ್ತಲ್ಲ, ವರ್ಕ್ ಮಾಡಲಿಕ್ಕೆಲ್ಲ ಬಂದಿರ್ತಾರೆ. ಸೊ ಇರಲಿ, ನನಗೆ ಗೊತ್ತಿರೋ ಪ್ರಕಾರ ಇನ್ಫಾರ್ಮೇಷನನ್ನು ನಾನು ಕಲೆಕ್ಟ್ ಮಾಡಿ ನಿಮ್ಗೆ ಹೇಳಿದ್ದೀನಿ. ಸೊ ತುಂಬ ಚೆನ್ನಾಗಿ ಅನಿಸ್ತು ನನಗೆ. ಈ ಥರ ನೇಚರ್ ಮಧ್ಯದಲ್ಲೆಲ್ಲ ಪ್ಲೇಸ್ ಇದ್ದರೆ ತುಂಬ ಚೆನ್ನಾಗಿರುತ್ತೆ. ಆ್ಯಂಡ್ ಗಾಡಿ ಹತ್ರ ನಾಯಿದೆ ಟೆನ್ಷನ್ ಗೈಸ್, ಅದೆಲ್ಲ ಗಲೀಜು ಮಾಡ್ಕೊಂಡು ಹೋಗ್ಬಿಡುತ್ತೆ. ಸೊ ಅಲ್ಲಿ ನೋಡಿ,
ಇದೆ ಟೆನ್ಷನ್. ಸೊ ಓಕೆ, ಅದು ಸೆಕೆಂಡರಿ. ನೋಡಿ ಸೌಂಡ್ ಕೇಳಿಸ್ತಿದೆಯಲ್ಲ ನವಿಲ್ದು, ನೋಡಿ ಸೌಂಡ್ ಕೇಳಿಸುತ್ತೆ, ಬಟ್ ಅದೆಲ್ಲ ಗಿಡದ ಒಳಗೆ ಇರುತ್ತೆ, ಕಾಣೋದಿಲ್ಲ. ಸೊ ಓಕೆ ಗೈಸ್, ಈ ಪ್ಲೇಸ್ ನಿಮಗೆ ಇಷ್ಟ ಆಯಿತು ಅಂದ್ಕೊಳ್ತೀನಿ. ಇಷ್ಟ ಆಗಿದ್ದಿದ್ರೆ ಪ್ಲೀಸ್ ಮರಿದೆ ಲೈಕ್, ಶೇರ್, ಕಮೆಂಟ್ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡಿ. ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಕೂಡ ಶೇರ್ ಮಾಡಿ. ಪ್ಲೀಸ್ ಸಪೋರ್ಟ್ ಮಾಡಿ ಗೈಸ್. ಆ್ಯಂಡ್ ನಾನು ಡೈಲಿ ಲೈವ್ ಸ್ಟ್ರೀಮಿಂಗ್ ಮಾಡಬೇಕಂತ ಇದ್ದೀನಿ, ಬಟ್ ಲೈವ್ ಸ್ಟ್ರೀಮಿಂಗಲ್ಲಿ ಏನಂತ ಮಾಡಲಿ, ಗೇಮಿಂಗ್ ಮಾಡೋದಾ ಏನು ಮಾಡಲಿ ಅದೇ ಗೊತ್ತಾಗ್ತಿಲ್ಲ. ಸೊ ನೋಡೋಣ, ಏನಾದರೂ ಲೈವ್ ಮಾಡಬೇಕಂತ ಇದ್ದೀನಿ. ವಿಲ್ ಸಿ ಗೈಸ್ ವಾಟ್ ಹ್ಯಾಪನ್ಸ್. ಆ್ಯಂಡ್ ಓಕೆ, ಈ ವಿಡಿಯೋ ಇಷ್ಟ ಆಗಿದ್ರೆ ವಿಡಿಯೋನ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಕೂಡ ಶೇರ್ ಮಾಡಿ. ನಿಮ್ಮ ವಾಟ್ಸಪ್ ಗ್ರೂಪಿಗೆ ಶೇರ್ ಮಾಡಿ, ಟೆಲಿಗ್ರಾಮ್ ವಾಟ್ ಎವರ್ ಏನೇನು ಗ್ರೂಪ್ ಇದೆ ಅಲ್ಲ ಎಲ್ಲರಿಗೂ ಶೇರ್ ಮಾಡಿ. ನನ್ನ ಯೂಟ್ಯೂಬ್ ಚಾನಲ್ನ ಒಂದು ಸ್ವಲ್ಪ ಪಬ್ಲಿಷ್ ಮಾಡಿ. ಸೊ ಓಕೆ, ಸಿಗೋಣ ಆಗಿದ್ದರೆ ನಾಳೆ ವ್ಲಾಗಲ್ಲಿ. ನಾಳೆ ಮೇ ಬಿ ನಾನು ಗಾಡಿದು ಫಸ್ಟ್ ಸರ್ವಿಸ್ ಮಾಡ್ಲಿಕ್ಕೆ ಹೋಗ್ತಾ ಇದ್ದೀನಿ ಅನಿಸುತ್ತೆ. ಎಲ್ಲಿ ಅಂತ ನೋಡಬೇಕು, ಮೇ ಬಿ ಸಿರ್ಸಿ, ಕುಮಟಾ ಅಲ್ಲೇ ಇರಬೇಕು, ನೋಡಬೇಕು ಎಲ್ಲ ಅಂತ ಗೊತ್ತಿಲ್ಲ. ಸೊ ಓಕೆ ಗೈಸ್, ಸಿಗೋಣ ನಾಳೆ ವ್ಲಾಗಲ್ಲಿ. ಟಿಲ್ ದೆನ್ ಟೇಕ್ ಕೇರ್, ಟಾಟಾ, ಬಾಯ್ ಬಾಯ್.